ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಪೋಸ್ಟರ್. ನಮ್ಮ ವಿದ್ಯಾ ಅವ್ರು ಹೇಳ್ತಾ ಇದ್ರು, ವಿದ್ಯಾಪತಿಯಾಗಿ ತುಂಬಾನೇ ಟಾಂಟ್ರಮ್ಸ್ ಕೊಡ್ತಾರೆ ಇವರು ಅಂತ. ಪೂಜಾಪತಿಯಾಗಿ ಸತ್ಯ ಹೇಳ್ಬೇಕು ನೀವೀಗ. 5 ಸ್ಟಾರ್ ಹೋಟ್ಲಿಗೆಲ್ಲ ಹೋಗಿ ಆ ಥರ ಎಲ್ಲ ಮಾಡಿಸೋದಿದ್ಯಾ? ಏನ್ ಹೇಳಿ ಅಂತ. ಅಯ್ಯೋ ಅವ್ರು ಹೊಗಳಿ ಅಂತಾರೆ. ವಾಲಿ ಬಿಡಿ, ಸಿನಿಮಾದಲ್ಲಿ ನಾನು ಪಂಚ್ ಗಿಂಚ್ ಕೊಟ್ಟದ್ ನೋಡಿದಿರ, ನನ್ಗೆ ಪಂಚ್ ಕೊಡ್ತಾರೆ ಅಂದ್ರೆ ಇವರೇ. ನಾನು ಪಂಚಿಂಗ್ ಬ್ಯಾಗ್ ಅಷ್ಟೇ, ಸೊ ನನಗೆ ಪಂಚ್ ಕೊಡೋದು ಮನೇಲಿ ಯಾವಾಗ್ಲೂ ಇವರು. That's so sweet. ಹೇಳಿ. ನಾನು ನೆನ್ನೆ ತಾನೇ ಮೂವಿ ನೋಡಿದೆ, ತುಂಬ ಚೆನ್ನಾಗಿದೆ. ಎಷ್ಟು ಖುಷಿ ಆಯಿತು ಅಂದರೆ ಹೋಗಿ ನನ್ನ ಗಂಡನ ತಪ್ಕೊಂಡೆ. ಇಲ್ಲ, ನಾನೀಗ ನನ್ನ ಗಂಡನ ಆ್ಯಕ್ಷನ್ ಸ್ಟಾರಾಗಿ ನೋಡ್ತಾ ಇದ್ದೀನಿ. ಸೊ ತುಂಬ ಖುಷಿ ಆಗ್ತಿದೆ. ಸೊ ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಥಿಯೇಟರ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಬಂದು ಥಿಯೇಟ್ರಲ್ಲಿ ಬಂದು ಮೂವಿ ನೋಡಿ. ನಂಗೆ ಇನ್ನೂ ತುಂಬ ಮಾತಾಡೋದಿದೆ, ಬಟ್ ಸಕ್ಸಸ್ ಮೀಟಲ್ಲಿ ಮಾತಾಡ್ತೀನಿ. ಅಂಡ್ ಆ ಪೋಸ್ಟರು ನೀವೇ ಮಾಡ್ಕೊಡ್ಬೇಕು. ಡೆಫಿನೆಟ್ಲಿ ಇನ್ಮೇಲಿಂದ ಎಲ್ಲ ಡಾಲಿ ಪಿಕ್ಚರ್ಸ್ದು ಎಲ್ಲ ಗೀಚುನೇ ಮಾಡುತ್ತೆ. ಅಮೇಸಿಂಗ್. ಥ್ಯಾಂಕ್ ಯು ಸೋ ಮಚ್ ಪೂಜಾ ಅವರೇ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ನಾಗಭೂಷಣ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಮೇಲೆ ನಮ್ಮ ರಮೇಶ್ ಅವ್ರು ಇದಾರೆ, ನಮ್ಗೆ ಕರಾಟೆ ಕಲ್ಸ್ಕೊಟ್ಟರು ಅವರು. ಸ್ವಲ್ಪ ಯೂಶುವಲ್ ಅದು ಬಹಳ ಮುಖ್ಯ. ಈ ಆಕ್ಷನ್ ಸಿನಿಮಾದಲ್ಲಿ ಒಡೆಯಕ್ಕೆ ಕಲಿಬೇಕಾಗಿಲ್ಲ, ಓಡಿಸ್ಕೊಳ್ಳೋದು ಗೊತ್ತಿರ್ಬೇಕು ಹೆಂಗೆ ಅಂತ. ಇಲ್ಲ ಅಂದ್ರೆ ಪಾರ್ಟ್ಸ್ ಗಳೆಲ್ಲ ಎಲ್ಲೆಲ್ಲೋ ಪದ ಹೇಳ್ತಾವೆ ಆಮೇಲೆ. ಸೊ ನನಗೆ ರಮೇಶ್ ಅವರು ಟ್ರೈನ್ ಮಾಡಿದ್ರು. ಥ್ಯಾಂಕ್ ಯು ರಮೇಶ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಎಸ್, ಒಂದು ಫೋಟೋ. ಆಕ್ಚುಲಿ ನಮ್ಗೆ ಪ್ರೇರಣಾ ಅವರು ಬಂದಿದ್ರು ಚೆನ್ನಾಗಿ, ಅವ್ರ ಜೊತೆ ನೀವು ನಿಮ್ ಜೊತೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಪ್ರೇರಣಾ ಅವರು ಮತ್ತೆ ಪ್ರೇರಣಾಪತಿ ಅವರು ಇಬ್ರು ಬಂದಿದ್ರೆ ಗೊತ್ತಾಯ್ತು. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಒನ್ಸ್ ಅಗೇನ್.